ಬಿಗ್ ಬಾಸ್ ಸೀಸನ್ ಈಗ 12 ವಾರಗಳನ್ನು ಮುಕ್ತಾಯಗೊಳಿಸಿದ್ದು 13ನೇ ವಾರ ಶುರುವಾಗಿದೆ. ಅದರಲ್ಲೂ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಇತ್ತು. ಜೊತೆಗೆ ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ. ಹೀಗಾಗಿ ಎಲಿಮಿನೇಷನ್ ಇಲ್ಲ ಅಂತಾನೆ ಎಲ್ಲಾನು ಅಂದ್ಕೊಂಡಿದ್ರು. ಆದರೆ ಈ ಬಾರಿ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಅನ್ನ ಬಿಗ್ ಬಾಸ್ ಮನೆ ಈ ವಾರ ಜನರ ಮುಂದಿಟ್ಟಿದೆ. ಹೀಗಿರುವಾಗ ಎಲಿಮಿನೇಟ್ ಅಂದಿದ್ದು ತ್ರಿವಿಕ್ರಮ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆದರೆ ಪ್ರೇಕ್ಷಕರ ಮನಗೆದ್ದಿದ್ದು ಮಾತ್ರ ತ್ರಿವಿಕ್ರಮ್ ಮೋಕ್ಷಿತಾಗೆ ಹೇಳಿದ ಆ ಮಾತು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಮೋಕ್ಷಿ ಅಂತಲೇ ಕ್ರಿಯೇಟ್ ಮಾಡಿ ಇಬ್ಬರು ಒಂದಾದ್ರೆ ಚೆನ್ನಾಗಿರ್ತಾರೆ ಅಂದವರೇ ಹೆಚ್ಚು. ಇದೀಗ ತ್ರಿವಿಕ್ರಮ್ ಕೊನೆಗೂ ಕೂಡ ತಾನು ಔಟ್ ಅಂದ ತಕ್ಷಣನೇ ಮೋಕ್ಷಿತಾಗೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಯು ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ಇದನ್ನು ಹೇಳಿರಲಿಲ್ಲ ಮೋಕ್ಷಿತಾ, ನಾನು ನಿಮ್ಮ ಫ್ಯಾನ್ ಅಂತ ಹೇಳಿದ್ದಾರೆ. ತ್ರಿವಿಕ್ರಮ್ ಈ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ನಿಮ್ಮ ಮೇಲೆ ಯಾವುದೇ ಕೋಪ ಕೂಡ ಇಲ್ಲ ಅಂತಲೂ ಕೂಡ ತ್ರಿವಿಕ್ರಮ್ ಹೇಳಿದ್ದಾರೆ. ಈ ಮಾತಿಗೆ ಮೋಕ್ಷಿತಾ ಕೂಡ ನನಗೂ ಯಾವುದೇ ಕೋಪ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂದರೆ ಅದಕ್ಕೂ ತ್ರಿವಿಕ್ರಮ್ ಮೋಕ್ಷಿತಾ ಹೆಸರನ್ನ ತಗೊಂಡಿದ್ರು. ಒಟ್ನಲ್ಲಿ ಮೊದಲಿನಿಂದಲೂ ತ್ರಿವಿಕ್ರಮ್ಗೆ ಮೋಕ್ಷಿತಾ ಮಾತನಾಡಿಸುವ ಆಸೆ ಇತ್ತು. ಈ ಬಗ್ಗೆ ಈ ಹಿಂದೆ ಚೈತ್ರಾ ಜೊತೆ ಕೂಡ ಡಿಸ್ಕಸ್ ಮಾಡಿದ್ರು. ಅನೇಕ ಟಾಸ್ಕ್ನಲ್ಲಿ ಒಟ್ಟಿಗೆ ಆಡುವ ಬಯಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಮೋಕ್ಷಿ ಅನ್ನೋ ಫ್ಯಾನ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ.